ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ಇವತ್ತು ಕೊನೆಗೂ ತನ್ನ ಅಂತಿಮ ಪಟ್ಟಿಯನ್ನು ಫೈನಲ್ ಮಾಡಲಿದೆ. ಭಾನುವಾರ ಆಗಬೇಕಿತ್ತು. ಜಟಾಪಟಿ ಗೊಂದಲಗಳ ನಡುವೆ ಒಂದಿನ ಬೈ ಮಾಡಿದ್ದಾಯಿತು. ಸೋಮವಾರ ಅಂತಿಮ ಆಗುತ್ತೆ. ಈ ಪೈಕಿ ಈಗ ಹೊಸದಾಗಿ ಒಂದು ಕಾಂಟ್ರವರ್ಸಿ ಬಿಜೆಪಿಗೆ ಮುಜುಗರ ತಂದಿಟ್ಟಿರುವುದು ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಹೈಕಮಾಂಡ್ ತನಕ ತಲುಪಿದೆ ಮತ್ತು ಟಿಕೆಟ್ ಬದಲಾವಣೆ ಅಲ್ಲ, ಅಭ್ಯರ್ಥಿ ಬದಲಾವಣೆ ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತಿರೋದು. ಇಬ್ಬರ ಹೆಸರು ಮುಂಚೂಣಿಗೆ ಬಂದಿದೆ. ಈಗ ಅಚ್ಚರಿಯ ಹೆಸರುಗಳು ಮುಂಚೂಣಿಗೆ ಬಂದಿದ್ದು. ಅನಂತಕುಮಾರ್ ಹೆಗಡೆ ಅವರು ಈ ಸಲ ಸ್ಪರ್ಧೆ ಮಾಡಲ್ಲ ಅನ್ನೋ ಥರ ಇತ್ತು. ಯಾಕಂದರೆ ಅವರು ಕಾರ್ಯಕರ್ತರಿಂದ ಎಲ್ಲರಿಂದ ದೂರವಾಗಿದ್ದರು, ರಾಜಕೀಯ ನಿವೃತ್ತಿ ಅನ್ನೋ ಥರ ಇತ್ತು. ದಿಢೀರಂತ ಎಲೆಕ್ಷನ್ ಟೈಮಲ್ಲಿ ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋಕೆ ಶುರು ಮಾಡಿದ್ರು. ಈಗ ಅದೇ ಕಾಸ್ಟ್ಲಿ ಆಗಿದೆ. ಮತ್ತೊಮ್ಮೆ ಸಂವಿಧಾನ ಬದಲಾಯಿಸೋದಕ್ಕೆ, ತಪ್ಪುಗಳನ್ನು ಸರಿ ಮಾಡೋದಕ್ಕೆ 400 ಗಡಿ ದಾಟಲೇಬೇಕು. ನಾವು 3/2 ಸಂಖ್ಯೆ ಬೇಕು, ನಮಗೆ ಬಹುಮತ ಬೇಕು, 20 ರಾಜ್ಯಗಳಲ್ಲಿ ಅಧಿಕಾರ ಹಿಡಿಬೇಕು, ಆ ಮೂಲಕ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ತೀವಿ ಅನ್ನೋ ಥರದ ಸ್ಟೇಟ್ಮೆಂಟ್ ಈಗ ಬಹಳ ಕಾಸ್ಟ್ಲಿ ಆಗಿದೆ. BJP ಅಂತರ ಕಾಯ್ದುಕೊಳ್ತಿದೆ. ಅದು ಅವರ ಪರ್ಸ್ನಲ್ ಸ್ಟೇಟ್ಮೆಂಟು ಅನ್ನೋ ಮಟ್ಟಿಗೆ BJPಗೆ ಮುಜುಗರ ತಂದಿಟ್ಟಿರೋದು. ಸೊ ಮೊದಲೇ ಇಷ್ಟೆಲ್ಲ ಜಟಾಪಟಿ ಇದೆ. ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಆಕ್ರೋಶ ಎದ್ದಿದೆ, ಟಿಕೆಟ್ ಬದಲಾವಣೆ ಆಗಬೇಕು ಅಂತ. ಹಾಗಾದರೆ ಯಾರಿಗೆ ಸಿಗಬಹುದು ಟಿಕೆಟ್? ಕಾಗೇರಿ ಅವರಿದ್ದಾರೆ, ಇನ್ನೂ ಸುಮಾರು ಜನ ಆಕಾಂಕ್ಷಿಗಳು ಕಂಡು ಬರ್ತಿದ್ದಾರೆ ರೇಸಲ್ಲಿ. ಆದರೆ ಸದ್ಯ ಈಗ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ಸಮೀಪದ ಹೊಸತೋಟದ ಗೋಪಾಲ್ ಎಂ ಭಟ್, ಗೋಪಾಲ್ ಜಿ, ಗೋಪಾಲ್ ನಾಗರಕಟ್ಟೆ ಅಂತ ಕರೀತಾರೆ. ಆ ಭಾಗದವ್ರಿಗಂತೂ ಚಿರಪರಿಚಿತರು. ಹವ್ಯಕ ಬ್ರಾಹ್ಮಣರಾಗಿದ್ದಾರೆ. ಉತ್ತರ ಕನ್ನಡದಿಂದ ಯಾಕೆ ಈ ಬಾರಿ ಗೋಪಾಲ್ ನಾಗರಕಟ್ಟೆ ಅವ್ರಿಗೆ ಕೊಡಬಾರ್ದು ಅನ್ನುವಂತಹ ಕೂಗು ಎದ್ದಿರೋದು. ಹೈಕಮಾಂಡ್ ತುಂಬ ಗಂಭೀರವಾಗಿ ಯೋಚಿಸ್ತಾ ಇದೆ. ಸಂಘ ಪರಿವಾರದವ್ರಿಗೆ ಬಹಳ ಆಪ್ತರು, ವರಿಷ್ಠರಿಗೇನೆ. ಹಾಗೆ VHP ಪ್ರಮುಖ ನಾಯಕ ಆಗಿದ್ದಾರೆ. ರಾಮ ಮಂದಿರ ಉಸ್ತುವಾರಿಯನ್ನು ಹೊತ್ತಿದ್ರು. ಜವಾಬ್ದಾರಿಯನ್ನು ನಿಗದಿತ ಸಮಯದ ಒಳಗಡೆ ಮುಗಿಸಿ ತೋರಿಸಿ ಹೈಕಮಾಂಡ್ ನಾಯಕರ ಮನಗೆದ್ದಿದ್ದಾರೆ. ಹಿಡಿದ ಕೆಲಸ ಹೆಂಗೆ ಮಾಡಿ ತೋರಿಸ್ತಾರಪ್ಪ ಇವರು ಅನ್ನೋ ಮಟ್ಟಿಗೆ. ಹಿಂದೆಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅವರು ನಿಭಾಯಿಸಿದ ಜವಾಬ್ದಾರಿ ಬಹಳ ಹತ್ತಿರದಿಂದ ನೋಡಿರೋದು BJP ಹೈಕಮಾಂಡ್, RSSನ ಪ್ರಮುಖರು. ಹಾಗಾಗಿ ಈ ಸಲ ಗೋಪಾಲ್ ನಾಗರಕಟ್ಟೆ ಅವರನ್ನ ಕಣಕ್ಕಿಳಿಸುವಂಥ ಲೆಕ್ಕಾಚಾರ ಈಗ ದಿಢೀರಂತ ಮುನ್ನೆಲೆಗೆ ಬಂದಿದೆ. BJPಯಲ್ಲಿ ಇಂಥ ಪ್ರಯೋಗಗಳು ಆಗಾಗ ಆಗ್ತಾನೆ ಇರ್ತವೆ. ಹೊರಗಡೆ ಜಗತ್ತಿಗೆ ಯಾರು ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿರಲ್ಲ. ಆದರೆ ಸಂಘಟನೆ ಮತ್ತೊಂದು ಅಂತ ಬಂದಾಗ ಎತ್ತಿದ ಕೈ ಆಗಿರುವಂಥ ನಾಯಕರು ದಿಢೀರಂತ ರಾಜಕೀಯದಲ್ಲಿ ಮುಂಚೂಣಿಗೆ ಬಂದುಬಿಡ್ತಾರೆ. ಅಂಥದ್ದೊಂದು ಪ್ರಯೋಗವನ್ನು ಈಗ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮಾಡೋದಕ್ಕೆ ಮುಂದಾಗ್ತಿದೆ BJP ಅನ್ನೋ ಮಾತು ಈಗ ಕೇಳಿ ಬರ್ತಾ ಇರೋದು. ಅದರ ಜೊತೆಗೆ ಸೂಲಿಬೆಲೆ, ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ ಟಿಕೆಟನ್ನು ಅವರು ಹಿಂದೆನೂ ಟ್ರೈ ಮಾಡಿದ್ರು. ಈ ಸಲ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪುವ ಸಂಭವ ಜಾಸ್ತಿ ಇರೋದ್ರಿಂದ ಮತ್ತೊಮ್ಮೆ ಸೂಲಿಬೆಲೆ ಪ್ರಯತ್ನ ಶುರು ಮಾಡಿದ್ದಾರೆ. ಯಡಿಯೂರಪ್ಪನವರು ಅನಂತಕುಮಾರ್ ಹೆಗಡೆ ಅವರೇ ಇರಲಿ ಅಂತ ಬಹಳ ಪಟ್ಟು ಹಿಡಿದು ಪ್ರಯತ್ನ ಮಾಡ್ತಿರೋ ಹೊತ್ತಲ್ಲೇ ಕಾಂಟ್ರವರ್ಸಿ ಆಗಿದೆ. ಯಾವ ಕಾರಣಕ್ಕೂ ಬದಲಾವಣೆ ಬೇಡ, ಅವ್ರಿಗೆ ಸೆಡ್ ಹೊಡೆದು ಗೆಲ್ಲುವಂಥವ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಅನ್ನೋ ರಿಪೋರ್ಟನ್ನು ಇಟ್ಟು, ಅದು ತುಂಬ ಚೆನ್ನಾಗಿ ಗೊತ್ತು ಹೈಕಮಾಂಡ್ಗೆ. ಆದರೆ ಗೆಲ್ತಾರೆ ಅಂದ ಮಾತ್ರಕ್ಕೆ ಇದೆಲ್ಲ ಹೊರೋಕ್ಕೆ ಸಾಧ್ಯನಾ ಅನ್ನೋದೊಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಈಗ ಅನಂತಕುಮಾರ್ ಹೆಗಡೆ ಅವರ ಬದಲು ಅಲ್ಲಿ BJP ಅಂಥದ್ದೇ ಒಬ್ಬ ಪ್ರಭಾವಿಯನ್ನ, ಹಿಂದುತ್ವದ ಮುಖವನ್ನು ನಿಲ್ಲಿಸಬಹುದಲ್ವಾ? ಅದೇನು ನಮ್ಮ ಕಬ್ಬಿಣದ ಕಡಲೆ ಅಲ್ಲ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಯಡಿಯೂರಪ್ಪನವರು ಈಗ ಸೈಲೆಂಟ್ ಆಗಬೇಕಾಗಬಹುದು. ಅನಂತಕುಮಾರ್ ಹೆಗಡೆ ಅವರಿಗೆ ಪರ್ಯಾಯ ಹೆಸರುಗಳನ್ನು ಹೈಕಮಾಂಡ್ ಎತ್ತಿರೋದ್ರಿಂದ, RSS ಎತ್ತಿರೋದ್ರಿಂದ. ಸೊ ಈಗ ಬಿಗ್ ಟ್ವಿಸ್ಟ್ ಉತ್ತರ ಕನ್ನಡ ಜಿಲ್ಲೆಗೆ ಅಂದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಅನಂತಕುಮಾರ್ ಹೆಗಡೆ ಅವರು ಹಿಂದೆ ಒಂದು ಸಲ ಕೊಟ್ಟಿದ್ರಲ್ಲ ಇದೇ ಸ್ಟೇಟ್ಮೆಂಟನ್ನು, ಸಂವಿಧಾನ ಬದಲಿಸ್ತೀವಿ ಅಂತ. ಅಮಿತ್ ಶಾ ಅವ್ರಿಗೆ ಮೈಸೂರಿನ ಒಂದು ಕಾರ್ಯಕ್ರಮದಲ್ಲಿ, ಶ್ರೀನಿವಾಸ್ ಪ್ರಸಾದ್ ಅವರು ಸಂಬಂಧಪಟ್ಟಂಥ ಆ ಭಾಗದ ಒಂದು ಕಾರ್ಯಕ್ರಮದಲ್ಲಿ ದಲಿತರೆಲ್ಲ ತಿರುಗಿಬಿದ್ದು ಮುಜುಗರ ಆಗಿತ್ತು. ಹಾಗಾದರೆ ನಮ್ಮ ಮೀಸಲಾತಿ ಕಿತ್ಕೊಳ್ತೀರಾ, ಯಾವ ರೀತಿ ಸಂವಿಧಾನ ಬದಲಾವಣೆ ಅಂದರೆ ಅಂತ ಕಾರ್ಯಕ್ರಮದಲ್ಲೇ ಮುಗಿ ಬೀಳೋದಕ್ಕೆ ಅಂಥದ್ದೊಂದು ಸನ್ನಿವೇಶ ಎದುರಾಯಿತು. ಬಹಳ ಮುಜುಗರಕ್ಕೆ ಈಡಾದರು. ದೇಶವ್ಯಾಪಿ ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಅಸ್ತ್ರ ಆಯಿತು. ಸಂವಿಧಾನ ಬದಲಿಸೋಕೆ ಹೊರಟಿದ್ದಾರೆ, ಸರ್ವಾಧಿಕಾರಿಗಳಾಗೋಕೆ ಹೊರಟಿದ್ದಾರೆ ಅಂತ ಈಗ ಮತ್ತೆ ಶುರುವಾಗಿದೆ. ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಈ ವಿಚಾರ ಹಿಡ್ಕೊಂಡೇ ಮುಗಿ ಬೀಳ್ತಿದ್ದಾರೆ. ದೇಶವನ್ನು ಯಾವ ಕಡೆಗೆ ನಡೆಸೋಕೆ ಹೊರಟಿದ್ದೀರಿ ನೋಡಿ, ಇವ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಿದೆ. ಪ್ರತಿಪಕ್ಷಗಳನ್ನು ಇಲ್ಲದಂತೆ ಮಾಡೋದು, ಸಂವಿಧಾನವನ್ನೇ ಬದಲಿಸ್ತೀವಿ ಅನ್ನುವಂಥ ಹುಚ್ಚಾಟ ಇವರದ್ದು. ಇವರ ಅನುಮತಿ ಇಲ್ಲದೆ ಅನಂತಕುಮಾರ್ ಹೆಗಡೆ ಮಾತಾಡ್ತಾರೆ. ಹಾಗಾದರೆ ಎಲ್ಲರ ಮನಸ್ಸಲ್ಲಿರೋದು ಒಂದೇ ಅನ್ನೋ ಥರ ಮುಗಿ ಬೀಳ್ತಾ ಇದೆ ಕಾಂಗ್ರೆಸ್. ಸೊ ಇದು BJPಗೆ ಮುಜುಗರಕ್ಕೆ ಕಾರಣ ಆಗಿರೋ ವಿಚಾರ.
ಈಗ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಆಗಲಿ ಸಂವಿಧಾನ ಬದಲಾಯಿಸೋದು ಅಂದ್ರೇನು? ಒಂದು ಬುಕ್ ಇರೋದು ತಂದು ಇನ್ನೊಂದು ಹೊಸ ಬುಕ್ ತಂದಿಡೋದಾ? ಆಯಾ ಕಾಲಕ್ಕೆ ತಿದ್ದುಪಡಿ ಅಮೆಂಡ್ಮೆಂಟ್ಸ್ ಅನಿವಾರ್ಯ ಆಗಲೂ ಮಾಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. BJP ಅವಧಿಯಲ್ಲಂತೂ ಕ್ರಾಂತಿಕಾರಿ ಹೆಜ್ಜೆಗಳನ್ನಿಡೋದು ಪಕ್ಕಾ ಆಗಿದೆ. ಈಗ ಆರ್ಟಿಕಲ್ 370 ರದ್ದು, ಅದೇನು? ಅಂತಹ ಎಷ್ಟೋ ತೀರ್ಮಾನಗಳಾಗ್ತಿವೆ, ಮುಂದೆ ಆಗತ್ತೆ. ಮತ್ತಷ್ಟು ಕಠಿಣ ಕ್ರಮಗಳನ್ನು ನಿಯಮಗಳನ್ನು ತರೋದಕ್ಕೆ ಮೋದಿ ಸರ್ಕಾರ ಪ್ಲ್ಯಾನ್ ಮಾಡಿರೋದು, ಅಭಿಪ್ರಾಯ ಸಂಗ್ರಹ ಮಾಡ್ತಿರೋದು ಈಗಾಗಲೇ ಗೊತ್ತಿರೋದೆ. ಬಟ್ ಅದನ್ನು ಈ ಥರ ಹೇಳೋದಿದೆಯಲ್ಲ, ಸಂವಿಧಾನ ಬದಲಿಸ್ತೀವಿ ಅಂತ, ಅದು ತಪ್ಪಾಗತ್ತೆ. ಬಟ್ ಕಾಲಕ್ಕೆ ಒಂದಿಷ್ಟು ತಿದ್ದುಪಡಿಗಳು ಬದಲಾವಣೆಗಳು ಆಗ್ತಾ ಇರ್ತವೆ. ಹಾಗೆ ಹೇಳೋ ಬದಲು ಹೀಗೆ ಹೇಳಿದ್ರೆ BJPಗೆ ಈಗ ಸಂಕಷ್ಟ ಎದುರಾಗಿರೋದು. ಸೊ ಅನಂತಕುಮಾರ್ ಹೆಗಡೆ ಅವರು ಎಡವಟ್ಟು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಎಲೆಕ್ಷನ್ ಹೊತ್ತಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಟ್ಟು ಟಿಕೆಟ್ ಬಹುತೇಕ ಅವ್ರಿಗೆ ಫಿಕ್ಸ್ ಅನ್ನೋ ಥರನೇ ಇತ್ತು. ವಿರೋಧದ ನಡುವೆಯೂ ಕೂಡ ಸಿಗೋ ಥರ ಇತ್ತು. ಯಡಿಯೂರಪ್ಪನವ್ರು ಪಟ್ಟು ಹಿಡಿದಿದ್ರು. ಬಟ್ ಈಗ ಕೊಟ್ಟರೆ ಕಾಸ್ಟ್ಲಿ ಆಗೋದು ಗ್ಯಾರಂಟಿ. ಮೊನ್ನೆ ಅಷ್ಟೇ ಮೊದಲ ಪಟ್ಟಿ ರಿಲೀಸ್ ಆಯ್ತಲ್ಲ, ಅದರಲ್ಲೂ ಕೂಡ ಕೆಲವರಿಗೆ ಅವರು ಜನಪ್ರಿಯರಲ್ಲ, ಗೆಲ್ಲೋಕ್ಕಾಗಲ್ಲ ಅನ್ನೋ ಕಾರಣಕ್ಕಲ್ಲ ಟಿಕೆಟ್ ಮಿಸ್ ಮಾಡಿದ್ದು, ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಈ ನಾಲಿಗೆ ಹರಿಬಿಡುವಂಥ ಸಂಸ್ಕೃತಿ, ಪದೇ ಪದೇ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿರೋದು. ಪ್ರಜ್ಞಾ ಸಾಧ್ವಿ, ಆಮೇಲೆ ಬಿದರಿ, ಸುಮಾರು ಜನ ಕಳ್ಕೊಂಡ್ರು ಅವರ ಮಾತಿನ ಕಾರಣದಿಂದಾಗಿ. ಧರ್ಮವನ್ನು ಟಾರ್ಗೆಟ್ ಮಾಡ್ತಾರೆ, ಸದಾ ಅದನ್ನೇ ಅಸ್ತ್ರ ಮಾಡ್ಕೊಳ್ತಾರೆ ಅನ್ನೋ ಕಾರಣದಿಂದಾಗಿ. ಪ್ರತಿಪಕ್ಷಗಳಿಗೆ ಅವಕಾಶ ಪದೇ ಪದೇ ಕೊಡ್ತಿರ್ತಾರೆ ಅನ್ನೋ ಕಾರಣದಿಂದಾಗಿ ಕಾಂಟ್ರವರ್ಸಿಯಿಂದ ಸುಮಾರು ಜನ ಟಿಕೆಟ್ ಕಳ್ಕೊಂಡ್ರು. ಆ ಪಟ್ಟಿಗೆ ಈಗ ಅನಂತಕುಮಾರ್ ಹೆಗಡೆ ಅವರು ಸೇರೋದು ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಚೇರೆಲ್ಲ ಎತ್ತಿ ಹಿಡಿದು, ತಾಕತ್ತಿದೆಯಾ ಇಲ್ಲಿ ಯಾರಾದರೂ ನನ್ನ ಮುಂದೆ ಬಂದು ಕೂತ್ಕೋತೀರಾ, ಯಾರು ಗೆಲ್ತೀರಾ, ಹಾಗಾದರೆ ನನ್ನ ಬಿಟ್ಟು ಮತ್ತೊಬ್ಬರು ಕೊಟ್ಟರೆ ಯಾರು ಅನ್ನೋ ಥರದ ಸವಾಲನ್ನು ಬೇರೆ ಹಾಕಿ ಇರಿಸುಮುರುಸಾಗ ಅಸಮಾಧಾನ ಎಲ್ಲ ವ್ಯಕ್ತವಾಯಿತು ಕ್ಷೇತ್ರದಲ್ಲಿ. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಹಲವರು ಒಳಗೊಳಗೆ ಈಗ ಖುಷಿ ಪಡುವಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.